ನೀತಿ ಕತೆ ಮೊಸಳೆ ಮತ್ತು ಕೋತಿ. ಒಮ್ಮೆ ಒಂದು ದೊಡ್ಡ ನದಿಯ ತೀರದಲ್ಲಿ ಒಂದು ಹಳೆಯ ಮರ ಇತ್ತು. ಆ ಮರದ ಮೇಲೆ ಒಂದು ಚುರುಕು ಚತುರವಾದ ಕೋತಿ ವಾಸಿಸುತ್ತಿತ್ತು. ಪ್ರತಿದಿನ ಅದು ಆ ಮರದ ಮೇಲೆ ಹಣ್ಣು ತಿನ್ನುತ್ತಾ ಸಂತೋಷವಾಗಿ ಸಮಯ ಕಳೆಯುತ್ತಿತ್ತು. ಒಂದು ದಿನ ಆ ನದಿಯಲ್ಲಿ ವಾಸಿಸುತ್ತಿದ್ದ ಮೊಸಳೆ ನೀರಿನಿಂದ ಹೊರಬಂದು ಹಣ್ಣು ತಿನ್ನಲು ಕೋತಿಗೆ ಕೇಳಿತು. ಕೋತಿ ಸಂತೋಷದಿಂದ ಹೇಳಿತು, ಏ ಮೊಸಳೆ, ನಿನಗೂ ಹಣ್ಣು ಬೇಕೇ? ಬಾ, ಇವು ಬಹಳ ಸಿಹಿ ಎಂದು ಹೇಳಿ ಕೆಲ ಹಣ್ಣುಗಳನ್ನು ಕೆಳಗೆ ಎಸೆಯಿತು. ಮೊಸಳೆ ಹಣ್ಣು ತಿಂದು ತುಂಬ ಸಂತೋಷಪಟ್ಟಿತು. ಆ ದಿನದಿಂದ ಇಬ್ಬರು ಸ್ನೇಹಿತರಾದರು. ಪ್ರತಿದಿನ ಮೊಸಳೆ ನದಿಯ ತೀರಕ್ಕೆ ಬಂದು ಕೋತಿಯ ಜೊತೆ ಮಾತಾಡುತ್ತಿತ್ತು. ಒಂದು ದಿನ ಮೊಸಳೆ ಹೆಂಡತಿ ಹಣ್ಣುಗಳನ್ನು ತಿನ್ನಬೇಕೆಂದು ಹೇಳಿತು. ಓ, ಇಷ್ಟು ಸಿಹಿ ಹಣ್ಣು ತಿನ್ನುವ ಕೋತಿಯ ಹೃದಯ ಎಷ್ಟು ಸಿಹಿಯಾಗಿರಬಹುದು. ನಿನಗೆ ಒಂದು ವಿನಂತಿ, ಆ ಕೋತಿಯ ಹೃದಯವನ್ನು ತಂದುಕೊಡು. ಆಗ ಮೊಸಳೆ ದಿಗ್ಭ್ರಮೆಗೊಂಡು ಹೆಂಡತಿಯ ಮಾತನ್ನು ಕೇಳಿತು. ಅದು ನದಿಯ ತೀರಕ್ಕೆ ಹೋಗಿ ಕೋತಿಗೆ ಹೇಳಿತು, ನಮ್ಮ ಮನೆ ನದಿಯ ಪಾರದಲ್ಲಿದೆ. ನನ್ನ ಹೆಂಡತಿಗೂ ನಿನ್ನ ಹಣ್ಣುಗಳು ತುಂಬ ಇಷ್ಟ. ಬಾ, ಆಕೆಗೆ ಹಣ್ಣು ಕೊಡೋಣ ಎಂದು ಮೊಸಳೆ ಹೇಳಿತು. ಕೋತಿ ನಂಬಿ ಮೊಸಳೆ ಬೆನ್ನ ಮೇಲೆ ಕೂತು ನದಿಯನ್ನು ದಾಟಲು ಶುರು ಮಾಡಿತು. ನದಿಯ ಮಧ್ಯದಲ್ಲಿ ಮೊಸಳೆ ಹೇಳಿತು, ಸ್ನೇಹಿತನೇ, ನಿನ್ನ ಹೃದಯ ನನ್ನ ಹೆಂಡತಿಗೆ ಬೇಕು. ನನ್ನ ಹೆಂಡತಿ ನಿನ್ನ ಹೃದಯವನ್ನು ತುಂಬ ಇಷ್ಟಪಟ್ಟಿದ್ದಾಳೆ. ಚುರುಕು ಕೋತಿ ಚಿಂತಿಸಿತು, ಆದರೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಹೇಳಿತು, ಅಯ್ಯೋ, ನಾನು ಹೃದಯವನ್ನು ಮರದ ಮೇಲೆಯೇ ಬಿಟ್ಟು ಬಂದಿದ್ದೇನೆ. ನೀನು ನನಗೆ ಹಿಂತಿರುಗಿಸು, ನಾನು ಅದನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಕೋತಿ ಮೊಸಳೆಗೆ ಹೇಳಿತು. ಮೊಸಳೆ ನಂಬಿ ಮತ್ತೆ ಮರದ ತೀರಕ್ಕೆ ಹಿಂತಿರುಗಿತು. ಕೋತಿ ಮೇಲಕ್ಕೆ ಹಾರಿ ಹೇಳಿತು, ಓ ಮೂರ್ಖ ಮೊಸಳೆ, ಹೃದಯವನ್ನು ಯಾರೂ ದೇಹದ ಹೊರಗೆ ಇಡುತ್ತಾರೆ. ಎಂಥ ಮೊಸಳೆ ನೀನು ಎಂದು ನಕ್ಕು ಹೇಳುತ್ತದೆ. ಆವಾಗ ಮೊಸಳೆ ನಾಚಿಕೊಂಡು ನೀರಿನೊಳಗೆ ಹೋಯಿತು. ಕೋತಿ ಮರದ ಮೇಲೆ ಕುಳಿತು ನಗು ನಗುತ್ತಾ ಹೇಳಿತು, ಬುದ್ಧಿಯು ಇದ್ದರೆ ಜೀವ ಉಳಿಯುತ್ತದೆ ಎಂದು. ಈ ಕಥೆಯ ನೀತಿ, ಅತಿಯಾದ ನಂಬಿಕೆ ಅಪಾಯಕ್ಕೆ ಕಾರಣವಾಗಬಹುದು. ಬುದ್ಧಿವಂತಿಕೆಯಿಂದ ನೋಡಿ ಸ್ನೇಹ ಮಾಡಿ. ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.